ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳು. ಇವತ್ತಿನ ರೆಸಿಪಿಯು ಯುಗಾದಿ ಹಬ್ಬದ ಹೊಸ ತೊಡಕು ರೆಸಿಪಿಗಳಾಗಿರುತ್ತೆ ನೋಡಿ. ಚಿಕನ್ ರೆಸಿಪಿ ಇವತ್ತು ಸ್ಪೆಷಲ್ ರೆಸಿಪಿ ನೋಡಲೇಬಹುದು. ಮೊದಲಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಮೆಣಸು ಎಲ್ಲನೂ ಮಿಕ್ಸಿಗೆ ಜಾರಿಗೆ ಸೇರಿಸಿ, ಹಾಗೆ ಸ್ವಲ್ಪ ಶುಂಠಿ, ಒಂದು ಹಸಿರು ಮೆಣಸಿಕಾಯಿ, ಹಾಗೆ ಸ್ವಲ್ಪ ಈರುಳ್ಳಿ, ಒಂದು 2ರಿಂದ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸೇರಿಸಿ. ಯಾಕೆಂತಂದರೆ ಮಕ್ಕಳು ತಿನ್ನದೇ ಇರೋ ಮಕ್ಕಳು ಕೂಡ ತಿಂತಾರೆ ಈ ರೀತಿ ಮಾಡಿಕೊಟ್ರೆ. ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ, ಇದನ್ನು ಮಿಕ್ಸಿಗೆ ಹಾಕಿ ನೀಟಾಗಿ ನುಣ್ಣಗೆ, ಅಂದರೆ ತರಿಯಾಗಿ ಮಾಡಿಬಿಡಿ, ನೀಟಾಗಿ ಪೇಸ್ಟ್ ಮಾಡ್ಕೊಬನ್ನಿ. ಪೇಸ್ಟ್ ಮಾಡ್ಕೊಬತ್ತಲೆ ನೆಕ್ಸ್ಟ್ ಒಂದು ಬಾಣಲಿ ಇಡಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಬಿಸಿ ಆಯ್ತಲೆ ಅದಕ್ಕೆ ತೊಳೆದಿಟ್ಟಿರುವಂಥ ಚಿಕನ್ನ ಸೇರಿಸಿ, ನೀಟಾಗಿ ಎಲ್ಲ ಚಿಕನ್ನು ಸೇರಿಸಿ ಅದನ್ನು ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಯಾಕಂದರೆ ಚಿಕನ್ನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಫ್ರೈ ಮಾಡಬೇಕು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಫ್ರೈ ಮಾಡಬೇಕು ನೋಡಿ. ಫಸ್ಟ್ ಇದು ಕಲರ್ಗೂ ನೋಡಿ, ಇವಾಗಿರೋ ಕಲರಿಗೂ ನೋಡಿ, ಈ ರೀತಿ ನೀಟಾಗಿ ಫ್ರೈ ಮಾಡಬೇಕು. ಈ ರೀತಿ ನೀಟಾಗಿ ಫ್ರೈ ಮಾಡಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ. ಅದು ಸ್ಮೆಲ್ ಅನಿಸಲ್ಲ, ಹಸಿ ಸ್ಮೆಲ್ ಅನಿಸಲ್ಲ. ಅದ್ರ ಜೊತೆಗೆ ಉಪ್ಪನ್ನು ಆ್ಯಡ್ ಮಾಡಿ, ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡಿ, ನೆಕ್ಸ್ಟ್ ನಾವು ರುಬ್ಬಿಟ್ಟಿದ್ದಂಥ ಪೇಸ್ಟ್ ಇದೆಯಲ್ಲ ಅದನ್ನು ಈ ಚಿಕನಿಗೆ ಸೇರಿಸಿ. ಹೆಂಗಿರುತ್ತೆ ಅಂತಂದರೆ ನಿಜವಾಗ್ಲೂ ನಮ್ಮ ಕಡೆ ಹುರ್ಬಾಡ್ ಅಂತಾರೆ, ಸಖತ್ ಟೇಸ್ಟಿಯಾಗಿರುತ್ತೆ. ತಿಂದೇ ಇರೋ ಮಕ್ಕಳು ಕೂಡ ತಿಂತಾರೆ. ಇದನ್ನು ಈ ರೀತಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡ್ದು ಮುದುಕರವರೆಗೂ ಇಷ್ಟಪಡ್ತಾರೆ. ಅಂದರೆ ಚಿಕನ್ ಮಾಡೋಕ್ಕೆ ಮೊದಲೇ ಈ ರೀತಿ ಮಾಡಿ ಒಂದೊಂದು 2 ಪೀಸ್ ಎಲ್ರಿಗೂ ಕೊಡ್ತಾರೆ, ಮಕ್ಳುಗಳಿಗಂತೂ. ಯಾಕಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಅದಕ್ಕೋಸ್ಕರ ಈ ರೀತಿ ಒಮ್ಮೆ ಮಾಡಿ ನೋಡಿ. ಹುರ್ಬಾಡು ಅಂತಾರೆ, ಅಂದರೆ ಫಸ್ಟೇ ಈ ರೀತಿ ಮಾಡೋದಕ್ಕೆ ನಮ್ಮ ಸೈಡ್ ಹಾಗಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಟೇಸ್ಟಿಯಾಗಂತೂ ಇರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಂತೂ ಮಕ್ಳಿಗಂತೂ ತುಂಬ ಇಷ್ಟ. ಅದಕ್ಕೆ ಈ ರೀತಿ ಅದನ್ನು ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ನೀವು. ಅದು ಮಸಾಲೆ ಗಟ್ಟಿ ತಿಕ್ನೆಸ್ ಬರೋವರೆಗೂ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮತ್ತೆ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಬನ್ನಿ. ಅಂದರೆ ನಾರ್ಮಲಾಗಿ ಮಾಡ್ತಾಯಿದ್ದೀವಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 4 ಹಸಿರು ಮೆಣಸಿಕಾಯಿ, ಒಂದು ಅರ್ಧ ಇಂಚು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಹಾಗೆ ಚಕ್ಕೆ ಲವಂಗ ಎರಡೂ ಸೇರಿಸಿ ಒಂಥರ ಟೇಸ್ಟ್ ಅಂದರೂ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಣಮೆಣ್ಸಿನ್ಕಾಯಿ ಇದ್ದರೆ ಕೂಡ ಸೇರಿಸ್ಕೋಬೋದು. ನನ್ನ ಹತ್ರ ಇರಲಿಲ್ಲ. ಒಣಮೆಣ್ಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನೂ ಅರ್ಧ ಹಾಕಿ ಸೇರಿಸಿ ಮಾಡಿಕೊಟ್ರೆ ಇನ್ನೂ ಸೂಪರಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಮೆಣಸು ಮತ್ತು ಅದ್ರ ಜೊತೆಗೆ ಕಾಯಿ ಸ್ವಲ್ಪ, ನೆಕ್ಸ್ಟ್ ಹುರ್ಗಡ್ಲೆ ಹಾಕಿ ಸ್ವಲ್ಪ. ಹುರ್ಗಡ್ಲೆ ಎಲ್ಲ ನೀಟಾಗಿ ಹಾಕಿ ಇದನ್ನು ಒಂದು ರೌಂಡ್ ರುಬ್ಕೊಂಡು ಬಂದುಬಿಟ್ರೆ ಮಸಾಲೆ ರೆಡಿ ಆಗುತ್ತೆ. ಮಾತ್ರ ಟೇಸ್ಟಿಯಾಗಂತೂ ಇರುತ್ತೆ. ಇದನ್ನು ತಿಂತಾಯಿದ್ರೆ ಸಖತ್ತಾಗಂತೂ ಇರುತ್ತೆ ನೋಡಿ. ಅದೆಲ್ಲ ನೀಟಾಗಿ ಫ್ರೈ ಆಗಿರೋದಕ್ಕೆ ಈ ಮಸಾಲೆ ಹಾಕ್ತಾಯಿದ್ದೀನಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸಖತ್ತಂದು ಟೇಸ್ಟಿಯಾಗಂತೂ ಇರುತ್ತೆ. ಟೇಸ್ಟಿಯಾಗಿಲ್ಲದೆ ಇರುವಂತಹ ರೆಸಿಪಿನ ನಾನು ಶೇರ್ ಮಾಡಲ್ಲ. ಯಾಕೆಂತಂತಂದರೆ ನಮಗೆ ಟೇಸ್ಟ್ ಇಲ್ಲ ಅಂತಂದರೆ ನಾವು ತೋರಿಸೋ ರೆಸಿಪಿನ ಮಾಡುವಂಥ ನಿಮಗೆ ಟೇಸ್ಟ್ ಹೇಗನ್ಸುತ್ತೆ ಹೇಳಿ. ಫೇಕ್ ರೆಸಿಪೀಸ್, ಫೇಕ್ ಐಟಮ್ಸ್ ಅಂತೂ ತೋರಿಸಲ್ಲ. ನಾನು ಟೊಮೊಟೊನ ಮರ್ತಿದ್ದೆ, ಅದಕ್ಕೆ ಲಾಸ್ಟಲ್ಲಿ ಮತ್ತೆ ನೆನಪಾಯ್ತಲ್ಲ, ಅದೇ ಕ್ಷಣಕ್ಕೆ ಟೊಮೊಟೊನ ರುಬ್ಬಿ ಮತ್ತೆ ಸೇರಿಸ್ತಾಯಿದ್ದೀನಿ. ಹಾಗೆ ಜಾರ್ಗೆ ನೀರನ್ನು ಸೇರಿಸ್ತಾಯಿದ್ದೀನಿ. ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಂದರೆ ಚಿಕನ್ ಸ್ವಲ್ಪ ಬೇಯಬೇಕಲ್ವ, ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ರೂ ನಡೆಯುತ್ತೆ. ಬೆಂದ ಮೇಲೆ ಅದು ತಿಕ್ನೆಸ್ಸು ಅಂದರೆ ಗಟ್ಟಿಯಾಗುತ್ತೆ. ನಮಗೆ ಗ್ರೇವಿಗೆ ಬೇಕಾದರೆ ಗ್ರೇವಿಗಾದರೂ ಮಾಡ್ಕೋಬೋದು, ಅಥವಾ ಸಾಂಬಾರು ಟೈಪ್ ಮಾಡ್ಕೋತೀನಿ ಅಂದರೆ ಸಾಂಬಾರು ಟೈಪ್ ಆದರೂ ಮಾಡ್ಕೋಬೋದು. ಈ ರೀತಿಯೂ ಬೇಕಾದರೂ ಮಾಡ್ಬೋದು. ಬಟ್ ಇದಂತೂ ಬಿರಿಯಾನಿ ಮತ್ತು ಚಪಾತಿ ಜೊತೆಗೆ ಅಥವಾ ವೈಟ್ ರೈಸ್ ಜೊತೆಗಂತೂ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಬಾಸುಮತಿ ರೈಸಲ್ಲಿ ಇವತ್ತು ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ತುಪ್ಪ, ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ, ಮೆಣಸು ಮತ್ತು ಸೋಂಪು ಕಾಳು ಇಷ್ಟನ್ನು ಹಾಕಿ ನೀರನ್ನು ಕುದಿಯೋಕ್ಕಿಟ್ಟಿದ್ದೀನಿ. ಯಾಕಂದರೆ ಇದು ನಾರ್ಮಲ್ ಅಕ್ಕಿ ಕೂಡ ನೀವು ಈ ರೀತಿ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುತ್ತೆ.
ನಾನು ರೈಸ್ನ ಅರ್ಧ ಗಂಟೆ ಮುಂಚಿತವಾಗಲೇ ನೆನೆಯೋಕ್ಕಿಟ್ಟಿದ್ದೆ. ನಾನು ಚಿಕನ್ ಜೊತೆಗೆ ರೈಸ್ ಜೊತೆಗೆ ಸ್ವಲ್ಪ ಚಪಾತಿನೂ ಕೂಡ ಮಾಡ್ತಾಯಿದ್ದೀನಿ. ಹಾಗಾಗಿ ಹಾಗೆ ತೋರಿಸ್ದೆ ನಿಮಗೆ ಅಷ್ಟೇ. ನೋಡಿ, ಎಣ್ಣೆನ ಸ್ಪ್ರೆಡ್ ಮಾಡಿ ಇಡೋದಕ್ಕಿಂತ ಈ ರೀತಿ ನೀರನ್ನು, ಅಂದರೆ ಡಯಟ್ ಮಾಡೋರಿಗೆ ಒಳ್ಳೆ ಇದು ನೀರನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಹಿಟ್ಟನ್ನು ಕಲಸಿದ್ಮೇಲೆ ಮುಚ್ಚಿಟ್ರೆ ಅದು ಚೆನ್ನಾಗಿರುತ್ತೆ. ನಿಜವಾಗ್ಲೂ ಚಪಾತಿ ಚೆನ್ನಾಗಿ ಬರುತ್ತೆ. ಡಯಟ್ ಮಾಡೋರಿದ್ದರೆ ಯೂಸ್ ಮಾಡ್ಕೋಬೋದು ಈ ಟ್ರಿಕ್ನ. ನೋಡಿ, ಈ ಕಡೆ ಅನ್ನ ಆಗ್ತಾಯಿದೆ, ಈ ಕಡೆ ಚಿಕನ್ ಆಗ್ತಾಯಿದೆ. ಅದೇ ನೀರನ್ನು ಹಾಕಿ ಬಿಟ್ಟು ಒಂದು ಸೈಡಿಗೆ ಅರ್ಧ ಗಂಟೇಲಿ ಅಡುಗೆಗೆ ರೆಡಿ ಮಾಡಿ ಇಟ್ಕೊಬಿಟ್ರೆ ಅರ್ಧ ಗಂಟೇಲಿ ಅಡುಗೆ ಎಲ್ಲ ರೆಡಿ ಆಗುತ್ತೆ ಪೂರ್ತಿಯಾಗಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋ ಅಡುಗೆ ರೆಡಿ ಆಗುತ್ತೆ. ನಾನು ಹೇಳ್ಕೊಟ್ಟು ಮೆಥಡಲ್ಲೇ ಮಾಡಿ ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ನೋಡಿ ಎಷ್ಟು ಥಿಕ್ನೆಸ್ ಆಗಿದೆ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಸಾಕು. ಇದು ರೈಸ್ ಬೆಂದಿದೆಯಾ ಅಂತ ನೋಡಿದೆ, ಬೆಂದಿತ್ತು. ಅದಕ್ಕೆ ಅದರಲ್ಲಿರೋ ನೀರನ್ನೆಲ್ಲ ಬಸಿದು ಉದುದ್ರಾಗಿ ರೈಸು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಪ್ಪ ಹಾಕಿರೋ ಘಮ್ಮಕ್ಕಂತೂ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರ ಟೇಸ್ಟಿಯಾಗಿತ್ತು ಅಂತ. ನೆಕ್ಸ್ಟ್ ಇನ್ನು ಚಪಾತಿ ಮಾಡ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಅಂತ ಚಪಾತಿ ಮಾಡ್ತಾಯಿದ್ದೀನಿ. ಚಿಕನ್ ಜೊತೆಗೆ ಚಪಾತಿನೂ ಇದ್ರೆ ಚೆಂದ ಅಲ್ವಾ, ಚಪಾತಿ. ಬಟ್ ನಾವು ಮುದ್ದೆ ಇದ್ದರೆ ಚೆಂದ ಅಂತ ಹೇಳ್ತೀವಿ. ಸಾಂಬಾರಿಗೆ ಆಗಿದ್ದಿದ್ರೆ ಮುದ್ದೆ ಮಾಡ್ತಾಯಿದ್ದೆ. ಇದು ಚಿಕನ್ ಚಾಪ್ಸ್ ಆಗಿರೋದ್ರಿಂದ, ನಾಟಿ ಸ್ಟೈಲ್ ಚಿಕನ್ ಚಾಪ್ಸ್ ಆಗಿರೋದ್ರಿಂದ ಚಪಾತಿ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ನೋಡಿ, ನೋಡ್ತಾಯಿದ್ರೆ ತಿನ್ಬೇಕು ಅನ್ನಿಸ್ತಾ ಇಲ್ವಾ? ಸಖತ್ತಾಗಿ ಟೇಸ್ಟಿಯಾಗಂತೂ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಹಾಗೆ ಸರ್ವ್ ಮಾಡ್ತಾಯಿದ್ದೀನಿ ಚಿಕನ್ ಚಾಪ್ಸು